ಬಂಬಟ್ ತುಂಬಾ ದಿವಸ ಆಗಿದೆ ಲಾಂಗ್ ಹಿಡಿದು ಇವತ್ತು ಹೇಳ್ತಿದ್ದಾರೆ ಇನ್ನೂ ಚೆನ್ನಾಗಿ ಓಡಲಿ. ಸೂಪರ್ ಗುರು. ಶಿವಣ್ಣ ಒಂಥರ RX 100 ಗಾಡಿ ಇದ್ದಂಗೆ, ಗೊತ್ತು ಕದರ್ ಯಾವತ್ತೋ ಗಾಡಿಗೂ ಕಮ್ಮಿ ಆಗಲ್ಲ. ಶಿವಣ್ಣ 62 ಅಲ್ಲ, ಶಿವಣ್ಣ ಇನ್ನ 21. ಪೈಸಾ ವಸೂಲ್ ಮೂವಿ. ಹೆಸರು ಟಗರು, ಬಂದ್ರೆ ಕದರು, ಹೊಡೆದ್ರೆ ಪ್ರೆಜರು. ಸೂರಜ್ ಕುಮಾರ್ ಅಣ್ಣವ್ರ ಸಿಂಗಲ್ ಮಾಸ್ ಲೀಡರ್. ಚೆನ್ನಾಗಿದೆ. ಶಿವಣ್ಣನ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಬಂಬಟ್ ತುಂಬಾ ದಿವಸ ಆಗಿದೆ ಲಾಂಗ್ ಹಿಡಿದು ಇವತ್ತು ಹೇಳ್ತಿದ್ದಾರೆ ಇನ್ನೂ ಚೆನ್ನಾಗಿ ಓಡಲಿ. ಸೂಪರ್ ಇತ್ತು ಬ್ರೋ. ಶಿವಣ್ಣನ ಎಂಟ್ರಿ ಮಾತ್ರ ಸೂಪರ್ ಆಗಿತ್ತು, ಸೈಕ್ ಆಗಿತ್ತು. ಫುಲ್ ಗೂಸ್ ಬಂಪ್ಸ್. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ನೋಡೋ ಫಿಲಮ್ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು. ಸೂಪರ್ ಶಿವಣ್ಣ ಆಕ್ಟಿಂಗ್ ಸೂಪರ್ ಗುರು. ಶಿವಣ್ಣ ಒಂಥರ RX 100 ಗಾಡಿ ಇದ್ದಂಗೆ, ಗೊತ್ತು ಕದರ್ ಯಾವತ್ತೋ ಗಾಡಿಗೂ ಕಮ್ಮಿ ಆಗಲ್ಲ. ಹಾಗೆ ಶಿವಣ್ಣಂಗೂ ಗೊತ್ತು ಕದರು ಯಾವತ್ತೂ ಕಮ್ಮಿ ಆಗಲ್ಲ. ವೈರಲ್ ಸೂಪರ್ ಸಿನಿಮಾ, ಸೂಪರ್ ಹಿಟ್ ಫಿಲಿಮ್. ಚೆನ್ನಾಗಿದೆ ಸರ್ ಪಿಕ್ಚರ್. ಡೈರೆಕ್ಷನ್ ಸೂಪರ್. ಇಂಟರ್ವಲ್ ಮೇನ್ ಪಿಕ್ಚರ್, ಇಂಟರ್ವಲ್ ಸೂಪರ್ ಮಾಡಿದ್ದಾರೆ. ಶಿವಣ್ಣ 62 ಅಲ್ಲ, ಶಿವಣ್ಣ ಇನ್ನ 21. ಸೂಪರ್ ಆಗೈತೆ ಫಿಲಂ, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಸೂಪರ್ ಆಗಿದೆ. ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿದೆ. 100 days ಗ್ಯಾರಂಟಿ. ಬ್ಯಾಕ್ ಸೂಪರ್. ಸೂಪರ್ ಫಿಲಂ. ಶಿವಣ್ಣ ಸೂಪರ್ ಭಾರಿ ಆಗೈತೆ ಮೂವಿ. ನೋಡ್ಬೇಕು, 3ನೇ ಸತಿ ಹೋಯ್ತಾ ಇದೀವಿ. ಎಲ್ಲ ಮಾತ್ರ ಸೂಪರ್. ಶಿವಣ್ಣ ಮಚ್ಚಿಡೋ ಗಂಟೆ ಒಂದ್ ಲೆಕ್ಕ, ಮಚ್ಚಿಡಿದ ಮೇಲೆ ಇನ್ನೊಂದು ಲೆಕ್ಕ. ಸೂಪರ್ ಆಗಿದೆ ಫಿಲಮ್. ಚೆನ್ನಾಗಿದೆ ಸರ್. ಸೂಪರ್. ಪೈಸಾ ವಸೂಲ್ ಮೂವಿ. ಎಲ್ಲ ಬಂದು ನೋಡ್ರಿ. ಸೂಪರ್ ಆಗಿದೆ ಸರ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್. ಸೂಪರ್. ಶಿವಣ್ಣ ಅಂತೂ ಸೂಪರ್. ಮಾಸ್ ಅಂದ್ರೆ ಶಿವಣ್ಣ ಅಂದ್ರೆ ಮಾಸು. ಸೂಪರ್ ಆಗೈತೆ ಅಣ್ಣ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ನಮ್ಮ ಶಿವರಾಜ್ ಕುಮಾರ್ ಆಕ್ಟಿಂಗ್ ಇದು ಸೂಪರ್ ಆಗಿದೆ. ಕನ್ನಡ ಚಿತ್ರರಂಗದ ಇಂಥ ಹೀರೋಗಳು ಇರಬೇಕು. ವಯಸ್ಸಾಗಿ ತರನೇ ಕಾಣಲ್ಲ, ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸೂಪರ್ ಸಖತ್ತಾಗೈತೆ. ಮಫ್ತಿಗಿಂತ ಡಬಲ್ ಆಗೈತೆ ಫಿಲಮ್. ಶಿವಣ್ಣನ ಅಭಿಮಾನಿಗಳು ಕಾಲರ್ ನೋಡಿರ್ಬೇಕಂತ ಮತ್ತೆ ಪ್ರೂವ್ ಮಾಡೋರು. ಯಾವನು ಮಫ್ತಿಗಿಂತ ಇದೆ ಡಬಲ್ ಆಗೈತೆ. ಎಲ್ಲರೂ ಹೋಗಿ ಫಿಲಮ್ ನೋಡಿ ಅಷ್ಟೇ. ನರ್ತನ ಡೈರೆಕ್ಷನ್, ರವಿ ಬಸೂರ್ ಅವ್ರ ಮ್ಯೂಸಿಕ್ ಎಲ್ಲ ಸೂಪರ್ ಆಗೈತೆ. ಅದು ಎಮ್ಮೆಂದು ಹೇಳ್ಕೋಬಹುದು. ಸಕ್ಕತ್ತಾಗೈತೆ ಫಿಲಮ್ ಅಂತೂ, ಸೂಪರ್ ಆಗೈತೆ. ಮಫ್ತಿಗಿಂತ ಡಬಲ್ ಆಗೈತೆ. ಫ್ಯಾಮಿಲಿಗೆ ಖಂಡಿತ ನೋಡ್ಬೋದು ಸರ್. ಡ್ಯಾನ್ಶೋರು ಖಂಡಿತ ನೋಡ್ಬೋದು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಫಿಲಂ ಸರ್, ಅದೇನಿದಿಲ್ಲ. ಫ್ಯಾಮಿಲಿ ಜೋಕ್ ಆಗಿ ನೋಡ್ಬೋದು. ಏನು ತಪ್ಪು ಏನಿಲ್ಲ, ಎಲ್ಲ ಫ್ಯಾಮಿಲಿ. ನೋಡ್ತಾ ಇದ್ರೆ ನೀನು ಯಪ್ಪ ಎದ್ ಬರಕ್ಕಾಗಲ್ಲ ಸಿನಿಮಾ. ಹಂಗೈತೆ ಯಪ್ಪ. 64 ವರ್ಷ ಯಪ್ಪ. ನಾವು ನಿಂತ್ಕೊಳಕ್ಕಾಗಲ್ಲ. ಬೆಂಕಿ ಮುಂದೆ ನಿಂತ್ಕೊಳಕ್ಕಾಗುತ್ತೆ. ಬೆಂಕಿ ತರನೇ ಶಿವಣ್ಣ. 65 ವರ್ಷ ಯಾರು ಮಾತಾಡ್ತಾರೇನ್ರಿ ಅವ್ರ ಮುಂದೆ? ಸಾಧ್ಯನೇ ಇಲ್ಲ, ಯಾವನು ಮಾಡೋಕ್ಕಾಗಲ್ಲ. 100% ಬರ್ಕೊಡ್ತೀನಿ ನಾನು. ಸೂಪರ್. ಹೆಂಗೈತೆ ಪಿಕ್ಚರ್? ಅಯ್ಯೋ ಯಪ್ಪ, ನೋಡಕ್ಕಾಗಲ್ಲ ಸರ್. ಇನ್ಮೇಲೆ ರೋಣಾಪುರದಲ್ಲಿ ಇರೋದು ಸರ್ವೆ ಕಲ್ಗಳೆಲ್ಲ ಬೇರೆ ತರಣಗಳು ಮೈಲುಗಲ್ಲ ಸರ್. ಮೂವಿ ಸೂಪರ್ ಆಗಿದೆ. ಶಿವಣ್ಣ ಇಸ್ ಬ್ಯಾಕ್. ನರ್ತನ್ ಅವ್ರ ಡೈರೆಕ್ಷನ್ ಅಂತೂ ಸಖತ್ತಾಗಿದೆ. ಮಫ್ತಿಗಿನ್ನ ಪ್ರೀಕ್ವೆಲ್ ಸಖತ್ತಾಗಿದೆ. ಮೋಸ್ಟ್ಲಿ ಸೀಕ್ವೆಲ್ ಇನ್ನೂ ಬೇರೆ ಲೆವೆಲ್ ಇರ್ಬೋದು. ಎಕ್ಸ್ಪೆಕ್ಟೇಷನ್. BGM, ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರು, ನರ್ತನ್, ಶಿವಣ್ಣ ಅವ್ರ ಜೊತೆ ಮಾಡಿರೋ ಪ್ರತಿಯೊಬ್ರು ಕಲಾವಿದರು ತುಂಬಾ ಚೆನ್ನಾಗಿ ಮಾಡವ್ರೆ. ನೀವು ನೋಡುವಾಗ ಏನನ್ಸುತ್ತೆ ಅಂದ್ರೆ ಇಂಟರ್ವ್ಯೂಲ್ಗಂತೂ ಸುನಾಮಿನೇ ಖಂಡಿತ ಬರುತ್ತೆ. ಯಾಕೆಂದ್ರೆ ಅವರು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಪ್ರೀಕ್ವೆಲ್ ತೆಗ್ದವ್ರೆ. ಸೀಕ್ವೆಲ್ ವೇಟ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ವೆರಿ ಗುಡ್. ಲೆಕ್ಕ ಹಾಕ್ಬೇಡ್ರಿ, ನಮ್ಗೆ ಆ ಲೆಕ್ಕ ಖಂಡಿತ ಬರಲ್ಲ. ಯಾಕೆಂದ್ರೆ ಬರೀ ಬೇಕು ಕೋಟಿ ಗೀಟಿ ಅಂತಾರೆ. ಒಳ್ಳೆ ಸಿನಿಮಾ ನೀವು ಎಂಜಾಯ್ ಮಾಡ್ಬೇಕಾ? ಖಂಡಿತ ಈ ಮೂವಿ ನೋಡಿ. ನೀವು 100 ಕೋಟಿ 1000 ಕೋಟಿ ನೀವು ಬಂದ ಮೇಲೆ ನೀವು ಏನು ಕೊಟ್ಟಿದ್ದೀರೋ ಹೋಗೋಷ್ಟಲ್ಲಿ ನಿಮಗೆ ಸೂಪರ್ ಅನ್ಸಲಿಲ್ಲ. ಆಮೇಲೆ ಮಾತಾಡಿ. ತಪ್ಪದೆ ಮಫ್ತಿ 100ಕ್ಕೆ ಜಾಸ್ತಿನೇ ಇದೆ. 100% ಇಷ್ಟ ಆಗುತ್ತೆ. ನೀವು ಖಂಡಿತ ನೋಡ್ಬೋದು. ಎಲ್ಲರೂ ನೋಡ್ಬೋದು. ವಲ್ಗರ್ ಆಗ್ಲಿ ಖಂಡಿತ ಎಲ್ಲ ತುಂಬಾ ಚೆನ್ನಾಗಿ ಮಾಡವ್ರೆ. ಸ್ಯಾಟಿಸ್ಫ್ಯಾಕ್ಷನ್ ಮೂವಿ ಸರ್. ಹೇಳಿಲ್ವಾ ನೀವು? ಆ ಕಣ್ಣಲ್ಲಿ ಆಕ್ಟಿಂಗ್ ನೋಡ್ರಿ. ನೀವು ಆ ಕಣ್ಣು ಹೇಳ್ತಾರೆ ಸಖತ್ತ ಮಾಡವ್ರೆ. ಡೈಲಾಗ್ಸು ಒಂದೊಂದು ಡೈಲಾಗ್ ಇದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ. ಕೆಲವು ಟೈಮ್ ಏನಾಗುತ್ತೆ, ಬರೀ ಆಸ್ ಎ ಫ್ಯಾನ್ ಆಗಿ ಏನೇನು ಹೇಳ್ಬಿಡ್ತೀವಿ. ಈ ಸಿನಿಮಾ ಆಸ್ ಎ ಫ್ಯಾನ್ ಆಗಿ ಬೇರೆ ಲೆವೆಲ್ ಕಂಪೇರ್ ಮಾಡಿ ಕೋರ್ಟ್ ಸೀನ್ಗಳು ಡೈಲಾಗು ಒಂದೊಂದು ಲಿಂಕು ತುಂಬಾ ಚೆನ್ನಾಗಿ ಮಾಡಿದ್ರೆ. ಐ ಲವ್ ದಿಸ್ ಮೂವಿ. ಶಿವಣ್ಣ ಸೂಪರ್. ಥ್ಯಾಂಕ್ ಯು. ಲಾಸ್ಟ್ ವರ್ಗು ಎಲ್ಲೂ ಬೇಜಾರಾಗಲ್ಲ. ಎಲ್ಲೂ ಕುತ್ಕೊಂಡು ಬಿಂದಾಸಾಗಿ ನೋಡ್ಬೋದು. ಎಲ್ಲ ಒಂದು ಇಂಟ್ರೋಲ್ ಅಲ್ಲಿ ಒಂದು ಫೈಟ್ ಇದೆ, ಮಸ್ತ್ ಫೈಟ್ ಸರ್. ಅಣ್ಣನ ವಾಕು, ಸೈಲೆಂಟ್ ವಾಕು, ಆಮೇಲೆ ಅವ್ರ ಲಾಂಗ್ ಸ್ಟೈಲ್ ಅದು ಇನ್ಯಾರು ಬೀಟ್ ಮಾಡೋಕ್ಕಾಗಲ್ಲ ಸರ್. ಆ ಅಣ್ಣ ಶಿವಣ್ಣಂಗೆ ಲಾಂಗು ಇನ್ಯಾರ ಕೈಲಿ ಬಿಟ್ಟಾಗಲ್ಲ. ದಯವಿಟ್ಟು ಒಂದು ರಿಕ್ವೆಸ್ಟು, ಮಫ್ತಿನ ಇನ್ನೊಂದ್ಸಲ ರಿಲೀಸ್ ಮಾಡಿಬಿಟ್ರೆ ಕ್ಲಿಯರಿಟಿ ಕೊಟ್ಬಿಡುತ್ತೆ. ದಯವಿಟ್ಟು ಜೈ ಶಿವಣ್ಣ. ಸರ್ ಬ್ಯಾಟು ಯಾರು ಬೇಕಾದ್ರೆ ಹಿಡಿಬೋದು. ಅದಕ್ಕೊಂದು ಸ್ಟೈಲ್ ಐತೆ, ಅದಕ್ಕೊಂದು ಗ್ರಿಪ್ ಐತೆ. ಶಿವಣ್ಣನೇ ಹೇಳೋರೆ ಫಿಲಮ್ ಅಲ್ಲಿ
ಅದನ್ನ ಯಾವತ್ತೂ ಪ್ರೂವ್ ಮಾಡ್ತಾನೆ ಅವರೇ. 25 ವರ್ಷದಿಂದ ಓಮ್ ಏನ್ ಬಂದಾಗ ಏನ್ ಕ್ರೇಜು ಅದೇ ಇತ್ತು, ಇವತ್ತು ಅದೇ ಕ್ರೇಜು ಅಭಿಮಾನಿ. ಯಾಕಂದ್ರೆ ನಾವು ಕಲಬೆರಕೆ ಅಭಿಮಾನಿಗಳಲ್ಲ ಇಲ್ಲಿ ಬಂದಿರೋರು, ಪಕ್ಕ ಡಾಕ್ಟರ್ ರಾಜ್ಕುಮಾರ್ ಟ್ರೋಲ್ ಮಾಡಲ್ಲ ಸರ್. ಕನ್ನಡ ಅಭಿಮಾನಿಗಳು ಕನ್ನಡ ಸಿನಿಮಾಗಳನ್ನ ಪ್ರತಿಯೊಬ್ರು ನಮ್ಮ ಹೇಳ್ಕೊಟ್ಟಿರೋದು ಅಣ್ಣವ್ರ ಕುಟುಂಬ ಅದೇ ಹೇಳ್ಕೊಟ್ರು ನಮ್ಗೆ. ಶಿವಣ್ಣನೂ ಅದೇ ಹೇಳ್ಕೊಟ್ಟಿರೋದು. ಏನಾರು ಮಾತಾಡಕ್ ಹೋದ್ರೆ ಟ್ರೋಲ್ ಮಾಡೋರ್ಗೆ ಶಿವಣ್ಣನೇ ಬೈತಾರೆ. ನಮ್ಮ ಅಭಿಮಾನಿಗಳಿಗೆ ನಮಗೆಲ್ಲ ಮಾಡ್ಬಿಡ್ರಮ್ಮ, ಯಾಕಂದ್ರೆ ಅದು ಅಪ್ಪಾಜಿ ಗುಣ. ನಾವೆಲ್ಲ ಒಂದಾಗಿರ್ಬೇಕು, ಒಂದು ಕುಟುಂಬ ಆಗಿರ್ಬೇಕು ಅಂತ. ಚೆನ್ನಾಗಿರ್ಲಿ ಸರ್, ಕನ್ನಡ ಸಿನಿಮಾ ಚೆನ್ನಾಗಿರಲಿ. ಆದ್ರೆ ಶಿವಣ್ಣಂಗಿಂತ ದೊಡ್ಡಪ್ಪ ಆಯ್ತಿನಂತ ದೇವ್ರಾಣೆ ಕನ್ಸಲ್ ಯೂವೇ ಮಾಡ್ಬೇಡಿ ಸರ್. ಅದನ್ನ ನೋಡ್ಬೇಕಂದ್ರೆ ಆತರ ಏನಾರ ನೀವು ಕನ್ಸ್ಕೊಂಡಿದ್ರೆ ಇಂಟ್ರೋಲ್ ಬರೀ ಸಿನಿಮಾ ನೋಡ್ಬೇಡಿ. ಇಂಟ್ರೋಲ್ಗೆ ಬರ್ತಲ್ಲ 10 ನಿಮಿಷ ಮುಂಚೆ ಅದು ನೋಡ್ಕೊಂಡು ಒಂದು ಕಾಲು ಹಿಂದೆ ಮುಂದೆ ಅಂತ ಇಡಕ್ಕಾಗಲ್ಲ, ಹಿಂದೆನೇ ಇಟ್ಕೊಂಡು ಹೋಯ್ತಾರೆ ಅಷ್ಟೇ. ಇಡೀ ಇಂಡಿಯಾದಲ್ಲಿ ಯಾರಾದ್ರೂ ಅಷ್ಟೇ. ಅವ್ರು ಏನದಕ್ಕೆ ರಣಗಲ್ಲಾದ್ರು ಅನ್ನೋದಕ್ಕೆ ನರ್ತನ್ ಸರ್ ಸೂಪರ್ ಸ್ಕ್ರೀನ್ ಪ್ಲೇ. ನಿಮ್ಮ ಮೇಲೆ ಇಟ್ಟಿದ್ದು ನಂಬಿಕೆ ಇನ್ನೂ ದೊಡ್ಡದಾಯ್ತು ಸರ್ ನಮಗೆ. ಬೊಂಬಾಟ್ ಏನು ಮಾತಾಡಂಗಿಲ್ಲ ಸರ್, ಇಡೀ ಟೀಮ್ ವರ್ಕ್ ಬೊಂಬಾಟ್ ಸರ್. ಸರ್ ಶಿವಣ್ಣ ಒಂಥರ ನೋಡಿ ಒಬ್ಬ ಕುಂಬಾರ ಇದ್ದಂಗೆ, ಆ ಮಡಕೆ ಮಾಡೋನ್ ಕರೆಕ್ಟಾಗಿರ್ಬೇಕಷ್ಟೇ. ಶಿವಣ್ಣನ ಮಡಕೆ ಮಾಡೋ ಕುಂಬಾರ ಕರೆಕ್ಟಾಗಿದ್ರೆ ಅವ್ನು ಏನು ಬೇಕಾರ ಮಾಡ್ಬೋದು ಸರ್. ಯಾಕಂದ್ರೆ ನಾವೇನ್ ಗೊತ್ತಾ ಸರ್, ನಮಗೆ ಬುದ್ಧಿ ಬಂದಾಗ ನಮ್ಮ ತಂದೆಯವರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ನಾವು ಶಿವಣ್ಣನ ಅಭಿಮಾನಿಗಳು. ನೋಡಿ ಇದೀಗ ನನ್ನ ಮಗ ಅಪ್ಪು ಬಾಸ್ ಅಭಿಮಾನಿಗಳು, ಅರ್ಥ ಆಯ್ತಾ? ಹಿಂಗೆ ಮುಂದಕ್ಕೆ ಹೋಗುತ್ತೆ. ನಾವ್ಯಾರು ಕಲಬೆರಕೆ ಅಭಿಮಾನಿಗಳು ಅಂದ್ರೆ ಕನ್ನಡ ಅಭಿಮಾನಿಗಳು. ಆದ್ರೆ ಫಸ್ಟ್ ಅಂತ ಬಂತು ಅಂದ್ರೆ ಡಾಕ್ಟರ್ ರಾಜವಂಶ ಅಂತಾನೆ ಬರೋದು. ಆಕಾಶವೇ ವದನ, ಸೂರ್ಯ ಚಂದ್ರರೇ ನಯನ, ಗ್ರಹಚಾರಗಳೇ ಅವನ ಆಭರಣವು, ಗುಡುಸಿಲೇ ನಯನ, ಬ್ರಹ್ಮಾಂಡವೇ ವದನ, ಪಾತಾಳದಲ್ಲಿರುವನು ಹರಿಚರಣವು. ಶಿವಣ್ಣ ಲಾಸ್ಟಲ್ಲಿ ಹೇಳ್ತಾರೆ, ನಿನ್ನ ಈ ಮಣ್ಣು ಹಿಡ್ಕೊಂಡಿದ್ಯಲ್ಲ, ಈ ಮಣ್ಣನ್ನ ಬರೀ 2 ನಿಮಿಷ ಹಿಡ್ಕೊಳಕ್ಕಾಗಿಲ್ಲ, ಇನ್ನು ರೋಣಾಪುರ ಬಿಡಲ್ಲ ಅಂತ. ಹಂಗೆ ನಾವು ಅವ್ರ ಅಭಿಮಾನಿಗಳು ಏನೇ ಮಾಡಿದ್ರು ಶಿವಣ್ಣನ ಅಭಿಮಾನಿಗಳು ಶಿವಣ್ಣ ಬಿಟ್ಕೊಡಲ್ಲ, ಕುಟುಂಬನೇ ಬಿಟ್ಕೊಡಲ್ಲ ಸರ್. ಯಾರ್ಯಾರನೋ ಏನೇನೋ ಎತ್ತಿ ಮೆರೆಸ್ತಾರೆ ಸರ್, ನಮ್ಗೆ ಒಳ್ಳೇದು ಹೇಳ್ಕೊಟ್ರು ಸರ್ ಸಿನಿಮಾ ಮೂಲಕ. ನಾವು ತಂದೆ ತಾಯಿ ಬಿಟ್ರೆ, ನಮ್ಮ ಶಿಕ್ಷಕರು ಬಿಟ್ರೆ ನೋಡಿ ಕಲ್ತಿರೋದು ಒಳ್ಳೇದು ಏನಾರ ಇದ್ರೆ ಅವ್ರ ಕುಟುಂಬದ ಸಿನಿಮಾ ನೋಡಿ. ಅರ್ಥ ಆಯ್ತಾ ಸರ್? ಕೆಟ್ಟದ್ದು ಯಾವತ್ತೂ ತೋರಿಸ್ಕೊಟ್ಟಿಲ್ಲ ಸರ್. ಅಣ್ಣವ್ರ ಕುಟುಂಬ ಕೆಟ್ಟದ್ದೇನು ತೋರಿಸ್ಕೊಟ್ಟಿಲ್ಲ ಸರ್. ಏನಾರ ಕೆಟ್ಟದು ಅಂತ ಒಂದು ರೌಡಿಸಮ್ ಆಗಲಿ ಒಂದೇನಾರ ಇದ್ರೆ ಅದಕ್ಕೆ ಪರಿಪೂರ್ಣವಾದ ಅರ್ಥ ಇರುತ್ತೆ ಸರ್. ಅಂಥ ಸಿನಿಮಾನೇ ಕೊಟ್ಟಿರೋದು ನೋಡಿ. ನಾವು ಅದಕ್ಕೆ ನಮ್ಮ ಮಕ್ಕಳಿಗೂ ಕೂಡ ತೋರಿಸ್ತೀವಿ. ಆಮೇಲೆ ಅವ್ನು ನನ್ನ ಮಗ ಆದ್ಮೇಲೆ ನಾನು ಇರ್ತೀನೋ ಅವನು ನನ್ನ ರಾಜ್ಕುಮಾರ್ ಕುಟುಂಬಕ್ಕೆ ಅಭಿಮಾನಿ ಆಗಿರ್ತಾನೆ. ಇದು ಶತಸಿದ್ಧ ಸರ್. ನಾವು ಮಣ್ಣಲ್ಲಿ ಹುಟ್ಟಿದಾಗ್ಲೂ ಅವರೇ ಅಭಿಮಾನಿಗಳು, ಮಣ್ಣಿಗೆ ಹೋಗೋ ತನಕನೂ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳು. ಅಣ್ಣ ಸೆಂಚುರಿ ಸ್ಟಾರ್ ಸೂರಜ್ ಕುಮಾರ್ ಅಣ್ಣವ್ರು ಆಕ್ಟಿಂಗ್ ಅಂತೂ ಸೂಪರ್. 62 ವರ್ಷ 63 ವರ್ಷ ಆದ್ರೂ ಕನ್ನಡ ಚಿತ್ರರಂಗದಲ್ಲಿ 20 ವರ್ಷ ಹುಡುಗರ ಥರ ಆಕ್ಟಿಂಗ್ ಮಾಡ್ತಿದ್ದಾರೆ. ಅದು ಒಬ್ಬರೇ ಸೆಂಚುರಿ ಸ್ಟಾರ್ ಸೂರಜ್ ಕುಮಾರ್ ಅಣ್ಣವರು ಮಾತ್ರನೇ. ಅಣ್ಣ ಇತಿಹಾಸ ಬರೆಯೋದು ತಾಕತ್ತಿದ್ದವನಿಗೆ ಮಾತ್ರನೇ. ಸಲಾಂ ಹೊಡಿಯೋರ ಬಗ್ಗೆ ಅಲ್ಲ. ಹೆಸರು ಟಗರು, ಬಂದ್ರೆ ಕದರು, ಹೊಡೆದ್ರೆ ಪ್ರೆಜರು. ಸೂರಜ್ ಕುಮಾರ್ ಅಣ್ಣವ್ರ ಸಿಂಗಲ್ ಮಾಸ್ ಲೀಡರ್. ಬರ್ಕಯ್ಯ ಪೇಪರ್ ಮುಂದಗಡೆ ಬರ್ಕೋ, ಬೆಂಗಳೂರು ನಂದು. ಇನ್ಮೇಲೆ ಕರ್ನಾಟಕ ಬಾರ್ಡರ್ ಒಳಗಡೆ ಎಗಸುತ್ತವಾಗ ಒಂದು ನಾಯಿ ಒಳಗಡೆ ಬರ್ಬೇಕಂದ್ರೂ ಅದು ನನ್ ಕೇಳ್ಕೊಂಡ್ ಬರ್ಬೇಕು. ಅಕಸ್ಮಾತ್ ಬಂತೋ ಅಷ್ಟೇ. ರಾಮ ಇದ್ದವನು ಏಂತಕ್ಕೆ ರಾವಣ ಆಯ್ತಾನೆ ಅಂತ ನರ್ತನ್ ಸರ್ ತುಂಬಾ ಇಷ್ಟ ಆಗಿಪಟ್ಟಿದ್ದೀರಾ. ಸೂಪರ್ ಸ್ಕ್ರೀನ್ ಪ್ಲೇ ಸರ್, ಬೊಂಬಾಟ ಮಾಡಿದ್ದೀರಾ. ಆಲ್ ಓವರ್ ಟೀಮ್ಗೆ ತುಂಬ ಕಂಗ್ರ್ಯಾಚುಲೇಷನ್ ಸರ್. ಇವಾಗಲೇ ಸೂಪರ್ ಬ್ಲಾಕ್ ಬಸ್ಟರ್ ಅಷ್ಟೇ.